ಇನ್ನು ಬಾಗಲಕೋಟೆಯಲ್ಲೂ ಕೂಡ ಟಿಕೆಟ್ಗಾಗಿ ಬಹಳಷ್ಟು ಪೈಪೋಟಿ ಇದೆ. ಅದು ಕೂಡ ಮೇಟಿ ಕುಟುಂಬದಲ್ಲೇ ಈ ಪೈಪೋಟಿ ಇರೋದು. ಟಿಕೆಟ್ ಘೋಷಣೆ ಕಗ್ಗಂಟಿನ ಮಧ್ಯೆ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಕೈ ಮುಖಂಡ. ನಗರಸಭೆ ಮಾಜಿ ಸದಸ್ಯ ಗೋವಿಂದರಾಜ್ ಬಳ್ಳಾರಿಯಿಂದ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಅಧಿಕೃತವಾಗಿ ಅಭ್ಯರ್ಥಿಯ ಹೆಸರು ಇನ್ನೂ ಕೂಡ ಘೋಷಣೆನೇ ಆಗಿಲ್ಲ. ಹೈಕಮಾಂಡ್ ಅಭ್ಯರ್ಥಿಯ ಹೆಸರನ್ನ ಘೋಷಣೆ ಮಾಡಿಲ್ಲ. ದಿವಂಗತ ಶಾಸಕ HY ಮೇಟಿ ಮಕ್ಕಳಲ್ಲಿ ಈಗ ಟಿಕೆಟ್ಗಾಗಿ ಫೈಟ್ ನಡೀತಾ ಇರೋದು. ಮೇಟಿ ಮಕ್ಕಳ ಟಿಕೆಟ್ ಫೈಟ್ ಮಧ್ಯದಲ್ಲಿಯೇ ಕೈ ಮುಖಂಡನಿಂದ ನಾಮಪತ್ರ ಸಲ್ಲಿಕೆ ಆಗಿದೆ. ನಾನು ಪ್ರಬಲ ಆಕಾಂಕ್ಷಿ, ಟಿಕೆಟ್ಗಾಗಿ ಹೈಕಮಾಂಡ್ಗೆ ಮನವಿ ಸಲ್ಲಿಸಿದ್ದೇನೆ. ಕಾಂಗ್ರೆಸ್ ಪಕ್ಷದಿಂದಲೇ ಸದ್ಯ ನಾಮಪತ್ರವನ್ನ ಸಲ್ಲಿಸಿದ್ದೇನೆ. ಕಾದು ನೋಡ್ತೇನೆ, ನನಗೆ ಟಿಕೆಟ್ ಸಿಗುವ ವಿಶ್ವಾಸ ಇದೆ ಅಂತ ಗೋವಿಂದರಾಜ್ ಅವರು ಹೇಳ್ತಾರೆ. ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಈಗ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಮಾಜಿ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಗೋವಿಂದ ಬಳ್ಳಾರಿ ಅವರು ನಾಮಪತ್ರವನ್ನು ಸಲ್ಲಿಸಿರುವಂಥದ್ದು, ಅವರ ನಿಲುವುಗಳು ಏನಾಗಿದೆ ಅನ್ನುವಂಥದ್ದನ್ನು ನಾವೀಗ ಮೊದಲದಾಗಿ ಅವರನ್ನೇ ಕೇಳೋಣ. ಸರ್, ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷದಲ್ಲಿ ಭಾಳಷ್ಟು ಗೊಂದಲ ಇರುವಂಥ ಟಿಕೆಟ್ ಬಗ್ಗೆ, ಮೇಟಿಯವರ ಕುಟುಂಬದಲ್ಲೇ ಯಾರಿಗೆ ಕೊಡಬೇಕು ಅನ್ನುವಂಥ ಇವುಗಳ ಮಧ್ಯೆ ತಾವು ಕೂಡ ಒಬ್ಬ ಕಾಂಗ್ರೆಸ್ನ ಮುಖಂಡರಾಗಿ ಮಾಜಿ ನಗರಸಭಾ ಸದಸ್ಯರಾಗಿ ತಾವು ನಾಮಪತ್ರವನ್ನು ಸಲ್ಲಿಸಿರುವಂಥದ್ದು ಯಾವ ನೆಲೆಗಟ್ಟಿನ ಮೇಲೆ ಅನ್ನುವಂಥದ್ದು? ನಾನು ಒಬ್ಬ ಕಾಂಗ್ರೆಸ್ಸಿನ ಪಕ್ಷದ 33 ವರ್ಷಗಳ ಕಾರ್ಯಕರ್ತನ ದುಡಿದಿದ್ದೀನಿ. ಆ ಒಂದು ದೃಢ ನಂಬಿಕೆ ಮೇಲೆ ನಾನು ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನನಗೆ ಟಿಕೆಟ್ ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ಮೇಲೆ ನಾನು ಇವತ್ತು ಅರ್ಜಿಯನ್ನು ಸಲ್ಲಿಸಿದ್ದು. ನಾನು ನಾಮಪತ್ರ ಸಲ್ಲಿಸಿದ್ದೀನಿ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂಥೇಳಿ ನಾಮಪತ್ರ ಸಲ್ಲಿಸಿದ್ದೀನಿ. ಆದರೆ ಅಧಿಕೃತ ಅಂತಲ್ಲ, ಆದರೆ ಪಕ್ಷ ನನಗೆ ಗುರುತಿಸಿ ಟಿಕೆಟ್ ಕೊಡ್ತದಂತಕ್ಕಂಥ ಭಾಳ ಒಂದು ದೃಢ ನಂಬಿಕೆ ಇಟ್ಕೊಂಡು ನಾನು ಕೊಟ್ಟಿದ್ದೀನಿ. ಸರ್, ಈಗ ಅಲ್ಲಿ ಕೂಡ ಭಾಳಷ್ಟು ಗೊಂದಲ ಇತ್ತು, ಮಕ್ಕಳಲ್ಲಿ ಯಾರಿಗೆ ಕೊಡಬೇಕು ಹಿಂಗಂತ ಹೇಳಿ. ಈ ಮಧ್ಯೆ ಕಾಂಗ್ರೆಸ್ ಟಿಕೆಟ್ ಮೇಟಿ ಕುಟುಂಬಕ್ಕೆ, ಅವ್ರ ಕುಟುಂಬಕ್ಕೆ ಹೋಗುತ್ತೆ ಅನ್ನೋಂಥ ಮಾತನ್ನು ಕೂಡ ಇದ್ದು. ಇವುಗಳ ಎಲ್ಲವನ್ನ ಬೆಳವಣಿಗೆಗಳ ಮಧ್ಯೆ ನೀವು ಇವತ್ತಿನ ದಿವಸ ಏನು ನಾಮಪತ್ರ ಸಲ್ಲಿಸಿದ್ರಿ, ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನಾನು ಏನು ಹೇಳಬೇಕಂತೀರಂದ್ರೆ, ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಅವ್ರನ್ನ ಕುಟುಂಬಕ್ಕೆ ಬುಲಾವ್ ಕೊಟ್ಟಿದ್ದರು. ಅವನ್ನೆಲ್ಲ ಮಾತಾಡಿ ಸರಿಪಡಿಸ್ಬೇಕು. ನೀವು 3 ಜನರೊಳಗೆ ಒಬ್ಬರು ಯಾರಿಗಾದರೂ ಒಬ್ಬರ ನಾಮನ ನೀವು ಇವತ್ತು ಫೈನಲ್ ಮಾಡಿರಿ, ಹೆಸರನ್ನ ಅದ್ರ ಮುಖಾಂತರ ನೀವು ಟಿಕೆಟ್ ಕೊಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಕರೆದು ಅವ್ರನ್ನ ಸಂಧಾನ ಮಾಡಿ ಮಾತಾಡಿ ಸಮಾಧಾನ ಮಾಡಿದಾಗ ಕೂಡ ಹೊರಗಡೆ ಬಂದು ಒಬ್ಬರು ಅವ್ರ ಕುಟುಂಬದಲ್ಲಿರ್ತಕ್ಕಂಥವ್ರು ನಾನು ಮತ್ತೆ ಪಕ್ಷೇತರಾಗಿ ಅಭ್ಯರ್ಥಿಯಾಗಿ ನಾನು ನಾಮಪತ್ರ ಸಲ್ಲಿಸಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದನ್ನು ಪತ್ರಿಕಾ ಮಾಧ್ಯಮ ಸ್ನೇಹಿತರು ಕೂಡ ಪ್ರಶ್ನೆ ಮಾಡಿ ಮುಖ್ಯಮಂತ್ರಿಗಳು ಕೇಳಿದರು. ಆವಾಗ ಮುಖ್ಯಮಂತ್ರಿಗಳು ಅದಕ್ಕೇನು ಉತ್ತರ ಕೊಡ್ದೇ ಆಯಿತು ನೋಡೋಣ ಅಂಥೇಳಿ ಹೋದರು. ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿಗಳು ಆ ಕುಟುಂಬಕ್ಕೆ ಭಾಳಷ್ಟು ಅಜನಾಭಾವ ಸಂಬಂಧ ಇರ್ತಕ್ಕಂಥ ನಾಯಕರು, ಅಹಿಂದ ನಾಯಕರು, ಅವ್ರು ಕರೆದು ಮಾತನಾಡಿದಾಗ ಅವ್ರ ಮಾತಿಗೆ ಒಪ್ಕೊಂಡು ಯಾರಾದರೂ ಒಬ್ಬರು ದೊಡ್ಡ ಮನಸ್ಸು ಮಾಡಿ ಹೊಂದಾಣಿಕೆ ಮಾಡ್ಕೊಂಡು ಮಾಡಬೇಕಾಯ್ತು. ಇಷ್ಟಾದರೂ ಕೂಡ ಇನ್ನೂ ಅವರಲ್ಲಿ ಹೊಂದಾಣಿಕೆ ಇಲ್ಲ. ಅವರಲ್ಲಿ ಒಬ್ರಿಗೊಬ್ರಿಗೆ ಏನು ಸಮಾಧಾನ ಇಲ್ಲ. ನಾನು ಆಗಬೇಕು, ನೀನು ಆಗಬೇಕು, ನನಗೆ ಕೊಡು, ಯಾರಿಗೆ ಕೊಡಬೇಕು ಪಕ್ಷ? ಕೊನೆ ಘಟ್ಟದಲ್ಲಿ ಈ ಒಂದು ಗೊಂದಲ ಇರೋದ್ರಿಂದ, ಕುಟುಂಬದಲ್ಲಿ ಅದು ಆಂತರಿಕ ಭಿನ್ನಾಭಿಪ್ರಾಯ ಇರೋದ್ರಿಂದ ಪಕ್ಷ ಕೊನೆಗೆ ನನಗೆ ಕೈ ಹಿಡಿತದ, ಈ ಗೊಂದಲ ಬೇಡ. ಕಾಂಗ್ರೆಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.